ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯ ಯೋಗ. ಇದರಿಂದ ಇವತ್ತು 41ನೇ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣ. ಶ್ಲೋಕ 41. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಅನುವಾದ: ಹೇ ಅರ್ಜುನ, ಈ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಕವಾದ ಬುದ್ಧಿಯು ಒಂದೇ ಇರುತ್ತದೆ. ಆದರೆ ಅಸ್ಥಿರವಾದ ವಿಚಾರವುಳ್ಳ ವಿವೇಕಹೀನ ಸಕಾಮರಾದ ಮನುಷ್ಯರ ಬುದ್ಧಿಗಳು ನಿಶ್ಚಯವಾಗಿಯೂ ಬಹುಭೇದವುಳ್ಳವುಗಳಾಗಿ ಅನಂತವಾಗಿರುತ್ತವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಪ್ರಶ್ನೆಗಳ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಕರ್ಮಯೋಗದ ಮಹತ್ವವನ್ನ ಭಗವಂತ ತಿಳಿಸಿದ ಮೇಲೆ ಈಗ ಅದರ ಆಚರಣೆ ಮಾಡುವಂಥ ಒಂದು ರೀತಿಯನ್ನ ತಿಳಿಸೋದಕ್ಕೋಸ್ಕರ, ಅದರ ಒಂದು ವಿಧಿ ಅನ್ನೋದಿರುತ್ತಲ್ಲ, ಅದನ್ನ ತಿಳಿಸೋದಕ್ಕೋಸ್ಕರ ಮೊದಲು ಆ ಕರ್ಮಯೋಗದಲ್ಲಿನ ಪರಮ ಅವಶ್ಯಕವಾದಂತಹ ಸಿದ್ಧ ಕರ್ಮಯೋಗಿಯ ನಿಶ್ಚಯಾತ್ಮಿಕ ಸ್ಥಾಯಿ ಸಮಬುದ್ಧಿಯ ಮತ್ತೆ ಕರ್ಮಯೋಗದಲ್ಲಿ ಬಾಧಕವಾದಂತಹ ಸಕಾಮ ಮನುಷ್ಯರ ಭಿನ್ನ ಭಿನ್ನ ಬುದ್ಧಿಗಳ ಭೇದವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಈಗ ಯಾರು ಸಿದ್ಧ ಕರ್ಮಯೋಗಿ ಇರ್ತಾನೋ ಅವನು ನಿಶ್ಚಯವಾಗಿರ್ತಾನೆ, ದೃಢವಾಗಿರ್ತಾನೆ. ಅವನು ಗೊತ್ತಿರತ್ತೆ ಯಾವುದು ಸತ್ಯ ಅಂತ. ಅದೇ ಮಾರ್ಗದಲ್ಲಿ ನಾನು ನಡಿಬೇಕು, ಮತ್ತೆ ನಾನು ಏನನ್ನ ಪಡಿಬೇಕು, ನನ್ನ ಗುರಿ ಏನು, ಅದೆಲ್ಲ ಅವನು ಗೊತ್ತಿರತ್ತೆ. ಅದರಿಂದ ಅವನ ಮನಸ್ಸು ಯಾವತ್ತೂ ಚಂಚಲವಾಗೋದಿಲ್ಲ, ಅವನು ಸ್ಥಿರ ಬುದ್ಧಿಯವನಾಗಿರ್ತಾನೆ. ಆದರೆ ಯಾರು ಕರ್ಮಯೋಗದಲ್ಲಿ ಬಾಧಕವಾದಂತಹ ಸಕಾಮ ಅಂದ್ರೆ ತನ್ನ ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಕರ್ಮಗಳನ್ನ ಮಾಡ್ತಾನಲ್ಲ, ಆ ರೀತಿಯ ಮನುಷ್ಯನ ಬುದ್ಧಿ ಹೇಗಿರತ್ತೆ, ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಅಂಥ ಭೇದ ಏನಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ ಭಗವಂತ. ಏನ್ ಹೇಳ್ತಾನೆ ಈ ಶ್ಲೋಕದಲ್ಲಿ ಅಂತಂದ್ರೆ ಅರ್ಜುನನಿಗೆ, ಹೇ ಅರ್ಜುನ, ಈ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಅನ್ನೋದು ಒಂದೇ ಇರುತ್ತೆ, ಅದು ಒಂದೇ ತರ ಇರುತ್ತೆ, ಯಾವಾಗ್ಲೂ ಒಂದು ಚೇಂಜ್ ಆಗಲ್ಲ. ಆದ್ರೆ ಯಾವುದು ಅಸ್ಥಿರವಾದಂತಹ ವಿಚಾರ ಉಳ್ಳಂತಹ ಅಂದ್ರೆ ಏನು, ಸ್ಥಿರವಾಗೇ ಇರೋದಿಲ್ಲ ಅವ್ರ ವಿಚಾರ, ಒಂದೊಂದು ಗಳಿಗೆಗೂ ಚೇಂಜ್ ಆಗ್ತಾ ಇರುತ್ತೆ ಅಂಥದ್ದು. ಮತ್ತೆ ವಿವೇಕಹೀನ ಬುದ್ಧಿನೇ ಇಲ್ಲ ಅಂತಂದ್ಮೇಲೆ ವಿವೇಕ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಸೊ ವಿವೇಕ ಇಲ್ಲದೆ ಇರುವಂಥದ್ದು. ಮತ್ತೆ ಸಕಾಮರಾದ ಅಂದ್ರೆ ಏನು, ತಮ್ಮ ಕಾಮನೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಇರ್ತಾರಲ್ಲ, ಅಂತ ಮನುಷ್ಯರ ಬುದ್ಧಿ ಇದೆಯಲ್ಲ, ಅದು ನಿಶ್ಚಯವಾಗಿಯೂ ಕೂಡ ಬಹುಭೇದ ಉಳ್ಳದ್ದು ಮತ್ತೆ ಅನಂತವಾಗಿರುತ್ತೆ. ಈಗ ನೋಡಿ, ಒಂದು ಆಸೆ ತೀರಿದ ತಕ್ಷಣ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫೈ ಅನ್ನೋದು ಸಿಗುತ್ತಾ? ಇಲ್ಲ. ಅದರಿಂದ ಇನ್ನೊಂದು ಯಾವುದೋ ಒಂದು ಆಸೆ ಶುರುವಾಗತ್ತೆ. ಅದು ಮುಗಿದ ಮೇಲೆ ಅದು ನಮಗೆ ಸಿಕ್ತು ಅಂತ ಇಟ್ಕೊಳ್ಳಿ, ಇನ್ನೊಂದು ಆಸೆ ಶುರುವಾಗತ್ತೆ. ಅಂದ್ರೆ ಅನಂತವಾಗಿದೆ ಇದು ಅಂತ ಹೇಳ್ತಾ ಇದ್ದಾರೆ. ಅದು ಎಂಡ್ಲೆಸ್ ಅಂತ ಅಂದ್ಬಿಟ್ಟು ಅರ್ಥ. ಅದಕ್ಕೆ ಯಾವುದೇ ಒಂದು ಕೊನೆ ಅನ್ನೋದೇ ಇಲ್ಲ. ಹುಟ್ಟಂತೂ ಇದೆ, ಆದರೆ ಕೊನೆ ಮಾತ್ರ ಇರೋದಿಲ್ಲ. ಒಂದಾದ್ಮೇಲೆ ಆಸೆಗಳು ನಮಗೆ ಬರ್ತಾನೆ ಹೋಗುತ್ತೆ ಅನ್ನೋದು ಇದರ ಅರ್ಥ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವ್ಯವಸಾಯಾತ್ಮಿಕ ಎಂಬ ವಿಶೇಷಣದ ಜೊತೆ ಬುದ್ಧಿ ಅನ್ನುವಂಥ ಪದ ಇಲ್ಲಿ ಯಾವ ಬುದ್ಧಿಯ ವಾಚಕವಾಗಿದೆ, ಮತ್ತೆ ಅದು ಒಂದೇ ಇರುತ್ತದೆ, ಈ ಮಾತಿನ ಭಾವನೆ ಏನು? ಇಲ್ಲಿ ಯಾವ ಬುದ್ಧಿ ಬಗ್ಗೆ ಹೇಳ್ತಾ ಇದ್ದಾರೆ, ಮತ್ತು ಅದು ಒಂದೇ ಆಗಿರುತ್ತೆ ಅಂತ ಹೇಳಿದ್ರಲ್ಲ, ಹಂಗಂದ್ರೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಅಚಲ ಮತ್ತೆ ಸ್ಥಿರ ನಿಶ್ಚಯವೇ ಯಾವ ಬುದ್ಧಿಯ ಸ್ವರೂಪವಾಗಿದೆಯೋ. ಅಂದ್ರೆ ಏನು, ಅದು ಅಚಲವಾಗಿರುತ್ತೆ, ಖಡಾಖಂಡಿತವಾಗಿ ಅದನ್ನ ಬಿಟ್ಟು ಅದು ಹೋಗೋದಿಲ್ಲ. ಆ ಥರದ್ದು ಯಾವಾಗಲೂ ಅದೇ ಒಂದು ವಿಷಯದ ಮೇಲೆ ಅದು ಸ್ಥಿರವಾಗಿರತ್ತೆ. ಅಂತ ಸ್ಥಿರ ನಿಶ್ಚಯ ಯಾವ ಬುದ್ಧಿಯ ಸ್ವರೂಪವಾಗಿದೆಯೋ, ಮತ್ತೆ 39ನೇ ಶ್ಲೋಕದಲ್ಲಿ ಯಾವ ಬುದ್ಧಿಯಿಂದ ಯುಕ್ತನಾಗಿರುವುದರ ಫಲವು ಕರ್ಮ ಬಂಧನದಿಂದ ಮುಕ್ತರಾಗೋದಕ್ಕೆ ತಿಳಿಸಲಾಗಿದೆಯೋ ಆ ಸ್ಥಾಯಿ ಸಮಭಾವರೂಪಿ ನಿಶ್ಚಯಾತ್ಮಿಕ ಬುದ್ಧಿಯ ವಾಚಕವಾಗಿ ಇಲ್ಲಿ ವ್ಯವಸಾಯಾತ್ಮಿಕ ಅನ್ನುವಂಥ ವಿಶೇಷಣದ ಸಹಿತ ಬುದ್ಧಿ ಅನ್ನುವಂಥ ಪದ ಇದೆ. ಅಂದ್ರೆ 39ನೇ ಶ್ಲೋಕದಲ್ಲಿ ಆಲ್ರೆಡಿ ಹೇಳಿದಾನಲ್ಲ, ಯಾವ ಒಂದು ಕರ್ಮ ಬುದ್ಧಿಯುಕ್ತವಾಗಿರುತ್ತೋ ಅಂತ ಫಲದಿಂದ ಮುಕ್ತವಾಗುತ್ತೋ, ಅಂದ್ರೆ ನಾವೇನೇ ಕೆಲಸ ಮಾಡಿದ್ರು ಕೂಡ ಆ ಫಲಗಳಿಗೆ ನಾವು ಅಟ್ಯಾಚ್ ಆಗೋದಿಲ್ಲ. ಅಂದ್ರೆ ನಾವೇನೇ ಕೆಲಸ ಮಾಡಿದ್ರು ಅದಕ್ಕೆ ಫಲ ಅನ್ನೋದು ಬರೋದಿಲ್ಲ. ಅಂದ್ರೆ ಸಮಬುದ್ಧಿಯನ್ನ ಇಟ್ಕೊಂಡು ಕೆಲಸ ಮಾಡೋನಿಗೆ ಆ ರೀತಿ ಇರುತ್ತೆ. ಸೊ ಯಾವ ಕರ್ಮ ಬಂಧನನೂ ಇರೋದಿಲ್ಲ, ಅದರಿಂದ ಮುಕ್ತರಾಗ್ತೀವಿ ಅಂತ ಹೇಳಿದಾರೋ ಆ ವಿಷಯದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಆ ಬುದ್ಧಿಯ ಬಗ್ಗೆ ಇಲ್ಲಿ ವ್ಯವಸಾಯಾತ್ಮಿಕ ಅನ್ನುವಂಥ
ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಮತ್ತು ಬುದ್ಧಿಹಿ ಅನ್ನುವಂಥ ಪದ ಕೂಡ ಅದಕ್ಕೋಸ್ಕರನೇ ಇರೋದು. ಯಾಕೆ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಅಲ್ಲಲ್ಲಿ ಇದೇ ಅರ್ಥದಲ್ಲಿ ಬುದ್ಧಿ ಅನ್ನುವಂಥ ಶಬ್ದದ ಪ್ರಯೋಗ ಆಗಿದೆ. ಮತ್ತು ಆ ಬುದ್ಧಿ ಒಂದೇ ಆಗಿದೆ ಅಂತ ಹೇಳಿ ಇದರಲ್ಲಿ ಕೇವಲ ಏಕಮಾತ್ರ ಸಚ್ಚಿದಾನಂದ ಪರಮಾತ್ಮನದ್ದೇ ನಿಶ್ಚಯ ಇರುತ್ತೆ. ಅಂದರೆ ಇಲ್ಲಿ ಮತ್ತೆ ಮತ್ತೆ ಆ ಬುದ್ಧಿ ಅನ್ನುವಂತಹ ಶಬ್ದವನ್ನು ಯೂಸ್ ಮಾಡಿದಾರಲ್ಲ, ಅದಕ್ಕೆ ಅರ್ಥ ಇದೇನೆ. ಅಂದರೆ ಭಗವಂತನಲ್ಲೇ, ಅಂದರೆ ಪರಮಾತ್ಮನದೇ ನಿಶ್ಚಯವಾಗಿರುತ್ತೆ. ನಾನು ಭೋಗ ಮತ್ತು ಅವುಗಳ ಪ್ರಾಪ್ತಿ ಇದೆಯಲ್ಲ, ಅದರ ಉಪಾಯಗಳಿಗೆ ಇದರಲ್ಲಿ ನಿಶ್ಚಯದಲ್ಲಿ ಸ್ಥಾನ ಇರೋದಿಲ್ಲ. ಅಂದರೆ ಈಗ ನಾನು ಒಂದು ದೃಢವಾದ ಒಂದು ನಿಶ್ಚಯ ಮಾಡ್ಕೊಂಡಿರ್ತೀನಿ, ಏನು ಪರಮಾತ್ಮನ ಬಗ್ಗೆ ತಿಳ್ಕೋಬೇಕು, ಪರಮಾತ್ಮನ ಹತ್ರಕ್ಕೆ ಹೋಗಬೇಕು. ಈ ಒಂದು ದಾರಿಯನ್ನು ಬಿಟ್ಟು ಅವನು ಬೇರೆ ಯಾವ ಕಡೆಯೂ ವಾಲೋದಿಲ್ಲ ಅಂತ ಅರ್ಥ. ಅಂದರೆ ನಮ್ಮ ಕಾಮನೆಗಳಿಗೆ ಅಲ್ಲಿ ಜಾಗನೇ ಇರೋದಿಲ್ಲ ಅನ್ನೋದು ಅರ್ಥ. ಆ ಭಾವನೆಯನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ಸ್ಥಿರ ಬುದ್ಧಿ ಮತ್ತು ಸಮಬುದ್ಧಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡಿ, ಯಾವಾಗವರೆಗೂ ನಮ್ಮ ಮನಸ್ಸಲ್ಲಿ ಯಾವುದು ಸರಿ ಅಥವಾ ನಾನು ಮಾಡ್ತಾ ಇರೋದು ಏನು ಅಂತ ಗೊತ್ತಾಗೋದಿಲ್ವೋ. ಈಗ ನಾವು ಪ್ರತಿನಿತ್ಯ ಭಗವಂತನ ಸೇವೆ ಮಾಡ್ತೀವಿ, ಅದು ನಮ್ಗೆ ಇಷ್ಟಪಟ್ಟು ಮಾಡ್ತೀವೋ ಅಥವಾ ಅದೊಂದು ಕೆಲಸ ಅಂದ್ಕೊಂಡು ಮಾಡ್ತೀವೋ ಮಾಡ್ತಾ ಇರ್ತೀವಿ. ಆ ರೀತಿ ಮಾಡೋದಕ್ಕಿಂತ ತಿಳ್ಕೊಂಡು ಮಾಡೋದ್ರಲ್ಲಿ ತುಂಬಾ ವ್ಯತ್ಯಾಸ ಇರುತ್ತಲ್ವಾ, ಸುಮ್ಮನೆ ಮಾಡೋದಕ್ಕೂ ತಿಳ್ಕೊಂಡು ಮಾಡೋದಕ್ಕೂ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗ ನನಗೆ ಅರಿವು ಬರುತ್ತೋ, ಜ್ಞಾನವನ್ನು ತಿಳ್ಕೊಳ್ತೀನೋ, ಆಗ ನನ್ನ ಮನಸ್ಸು, ನನ್ನ ಬುದ್ಧಿ ಎಲ್ಲವೂ ಕೂಡ ಸ್ಥಿರವಾಗಿರುತ್ತೆ. ಯಾಕೆ ಅಂತಂದರೆ ಯಾವುದು ಸತ್ಯ, ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಇದೆಲ್ಲ ನಮಗೆ ಗೊತ್ತಿರುತ್ತೆ. ಸೊ ಆ ವಿಷಯ ಗೊತ್ತಾದ ಮೇಲೆ ನಾನೇನು ಮಾಡ್ತೀನಿ, ಆ ದಾರಿಯನ್ನು ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಕದಲೋದಿಲ್ಲ. ನನ್ನ ಬುದ್ಧಿ ಸ್ಥಿರವಾಗಿರುತ್ತೆ, ನನ್ನ ಮನಸ್ಸು ಕೂಡ ಸ್ಥಿರವಾಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟು. ನಾವೇನು ಮಾಡ್ತೀವಿ, ಒಂದು ದಾರಿನಲ್ಲಿ ಹೋಗ್ತಾ ಇರ್ತೀವಿ, ಆ ದಾರಿನಲ್ಲಿ ಯಾರಾದರೂ ಮಧ್ಯ ಸಿಕ್ಬಿಟ್ಟು ಅಲ್ಲಿಗೆ ಇಲ್ಲಿಗೆ ಕರೆದ್ರೆ, ಯಾವಾಗ ನಮ್ಮ ಮನಸ್ಸು ವೀಕ್ ಆಗಿರುತ್ತೋ, ಅಂದರೆ ಏನು ಸ್ಥಿರವಾಗಿರೋದಿಲ್ಲ, ಇನ್ನೂ ಅದಕ್ಕೆ ಸತ್ಯ ಸರಿಯಾಗಿ ಗೊತ್ತಾಗಿರೋದಿಲ್ವೋ, ಆಗೇನು ಮಾಡುತ್ತೆ, ಅದು ಆ ದಾರಿಯನ್ನು ಹುಡ್ಕೊಂಡು ಹೊರಟೋಗ್ಬಿಡುತ್ತೆ. ಯಾರೋ ಕರೆದ್ರು ಅಂತ ಆ ಕಡೆಗೆ ಹೊರಟೋಗ್ಬಿಡುತ್ತೆ. ಆದರೆ ಸರಿಯಾದ ವಿಷಯವನ್ನು ತಿಳ್ಕೊಂಡಾಗ ನಮ್ಮ ಮನಸ್ಸು ಚಂಚಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ನಮಗೆ ಆಸಕ್ತಿಗಳೆಲ್ಲ ಹೊರಟೋಗಿರುತ್ತೆ. ನಮಗೇನು ಅಂತ ಸತ್ಯ ಏನು, ನಾನು ಏನು ಮಾಡಬೇಕು ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾದಮೇಲೆ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇದನ್ನು ಇಲ್ಲಿ ಸ್ಥಿರ ಬುದ್ಧಿ ಮತ್ತು ಸಮಬುದ್ಧಿ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.